ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೊನ್ನೆರಡು ಎಲ್ಲೆರಡು ಆ್ಯಪ್ ಎಲ್ಲರಿಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಸಂಖ್ಯೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಕಡೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ಹುಡುಗರಿಗೂ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಎಲ್ಲರಿಗೂ ಕೂಡ ಅಷ್ಟೇ ಈ ರೀತಿಯಾದಂಥ ಒಂದು ಡೌಟ್ ಬರುತ್ತೆ. ನೀವು ಹರ್ಬಲ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿರ್ತೀರಾ, ಸ್ವಲ್ಪ ದಿನ ಆದಮೇಲೆ ಮೇ ಬಿ ನಿಮ್ಮದು ರಿಸಲ್ಟ್ ಬರೋದು ಲೇಟ್ ಆಗ್ತಾ ಇರ್ಬೋದು, ಅಥವಾ ನೀವು ಇರುವಂಥ ವೀಟಲ್ಲೇ ಸ್ಟ್ರಕ್ ಆಗಿರ್ಬೋದು. ಇದಕ್ಕೆ ಮೇಜರ್ ರೀಸನ್ ಏನಂದರೆ ಅದಕ್ಕೆ ನೀವೇ ಆಗಿರ್ತೀರ. ಸೊ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ, ನಿಮಗೆ ಪ್ರಾಡಕ್ಟ್ಸ್ ಯೂಸ್ ಮಾಡೋಂಥ ಟೈಮಲ್ಲಿ ಕಂಪ್ಲೀಟ್ಲಿ ಸ್ಟಾರ್ಟ್ ಮಾಡೋಂಥ ಟೈಮಲ್ಲಿ ನಿಮಗೇನು ನಾಲೆಜ್ ಇರೋಲ್ಲ. ಆವಾಗ ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರೆ ಖಂಡಿತ ಅದನ್ನು ಕೇಳೋವಂಥ ಪೇಷನ್ಸ್ ಇರುತ್ತೆ. ಆ್ಯಂಡ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊತೀರಾ, ಅಂದರೆ ಅದನ್ನು ಅಭ್ಯಾಸ ಕೂಡ ಮಾಡ್ಕೊಳ್ತೀರಾ. ಆವಾಗ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಬಟ್ ಕೆಲವು ದಿನದ ನಂತರ, ಅಂದರೆ ಸ್ವಲ್ಪ ತಿಂಗಳುಗಳ ನಂತರ ನಿಮ್ಗೆ ಯಾವಾಗಾದ್ರೂ ಒಂದು 5 kg 10 kg ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋ ಅಂಥ ಟೈಮಲ್ಲಿ ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನನಗೆಲ್ಲ ಅರ್ಥ ಆಗಿದೆ, ಈಗ ನಾನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಒಂದು ಥಾಟ್ ಬರುತ್ತೆ. ಆವಾಗ ಏನು ಮಾಡ್ತೀರಾ ಅಂತಂದರೆ ಖಂಡಿತ ನೀವು ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ಅದೇ ನಿಮ್ಮ ಕೋಚ್ ಆಗಿರ್ಬೋದು, ನಿಮ್ಮ ನ್ಯೂಟ್ರಿಷನ್ ಕ್ಲಬ್ ಓನರ್ ಆಗಿರ್ಬೋದು, ಯಾರನ್ನೂ ಕೇಳಲ್ಲ ನೀವು. ಅವಾಗ ಅಂದ್ಕೊಳ್ತೀರಾ, ನನಗೆ ಗೊತ್ತಲ್ಲ, ನಾನೇನಕ್ಕೆ ಅವ್ರನ್ನೋ ಕೇಳಬೇಕು, ನಾನೇನಕ್ಕೆ ಏನೋ ಕೇಳಬೇಕು, ನಾನೇನಕ್ಕೆ ಹೋಗ್ಬಿಟ್ಟು ಆಯಮ್ಮನ ಕೇಳಬೇಕು ಅಂತ ನಿಮಗೆ ಆ ತಲೆಗೊಂಟು ಒಂದು ಇದು ಬರುತ್ತೆ, ಟ್ರಿಗರ್. ಅವಾಗ ನೀವು ಯಾರನ್ನೂ ಕೇಳಲ್ಲ. ದೆನ್ ಖಂಡಿತ ನೋಡಿ, ಮರಕ್ಕಿಂತ ಮರ ದೊಡ್ಡದಿರುತ್ತೆ. ನಿಮಗಿಂತ ಯಾರು ಒಂದಿನ ಶೇಕ್ ಜಾಸ್ತಿ ಕುಡಿದಿರ್ತಾರೋ ಅವ್ರಿಗೆ ನಿಮಗಿಂತ ನಾಲೆಜ್ ಜಾಸ್ತಿ ಇರುತ್ತೆ. ಇಟ್ ಮೇ ಬಿ ಸ್ಮಾಲರ್ ಆರ್ ಬಿಗ್ಗರ್, ಇಟ್ ಮೇ ಬಿ ವಯಸ್ಸು ಕಡಿಮೆ ಇರೋರಾಗಿರ್ಬೋದು ಅಥವಾ ಜಾಸ್ತಿ ಇರೋರಾಗಿರ್ಬೋದು, ನಿಮಗಿಂತ ನಾಲೆಜ್ ಅವ್ರಿಗಿರುತ್ತೆ. ಒಂದು ಸಲ ಕೇಳಿ. ಬಿಕಾಸ್ ಒಂದು ಕೋಚ್ ಅಂತ ಅಂದರೆ ವಿಲ್ ಬಿ ಹ್ಯಾಂಡಲಿಂಗ್ ಮೆನಿ ಕಸ್ಟಮರ್ಸ್. ಒಂದು ಕೋಚ್ ಅಂದರೆ ಎಷ್ಟೊಂದು ಜನ ಕಸ್ಟಮರ್ಸ್ ಹ್ಯಾಂಡಲ್ ಮಾಡ್ತಿರ್ತಾರೆ. ಅವ್ರಿಗೆ ನಾಲೆಜ್ ಇರುತ್ತೆ ಏನು ಮಾಡಬೇಕು, ಯಾವ ಸಪ್ಲಿಮೆಂಟ್ನ ನಿಮ್ಗೆ ಅವಾಗ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಆ್ಯಂಡ್ ತುಂಬ ಜನ ನೀವು ಎಲ್ಲ ಸಪ್ಲಿಮೆಂಟ್ನು ಸ್ಟಾರ್ಟ್ ಮಾಡಬೇಕು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡೋಂಥ ಟೈಮಲ್ಲಿ ಅಂತ ಕೇಳ್ತಾರೆ. ಹಂಗೇನಿರಲ್ಲ. ನೀವು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡೋದ್ರ ಟೈಮಲ್ಲಿ ಎಲ್ಲ ಸಪ್ಲಿಮೆಂಟ್ಸ್ನು ಮಾಡೋದಕ್ಕೆ ಯಾರು ಕೂಡ ಅಡ್ವೈಸ್ ಮಾಡಲ್ಲ. ನಿಮ್ಮ ಬಾಡಿಗೆ ಯಾವುದು ಬೇಕೋ ಅದನ್ನು ನಿಮ್ಮ ಕೋಚು ರೆಕಮೆಂಡ್ ಮಾಡ್ತಾರೆ ಆ್ಯಂಡ್ ಸಜೆಸ್ಟ್ ಮಾಡ್ತಾರೆ. ಇದನ್ನು ತೊಗೊಳ್ಳೋದ್ರಿಂದ ಖಂಡಿತ ನಿಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ಅಂತ. ದೆನ್ ನೀವು ಅವಾಗ ಅದನ್ನು ಶುರು ಮಾಡಿದ್ರೆ ಯು ಕ್ಯಾನ್ ಸಿ ಮೆಜಾರಿಟಿ ಆಫ್ ಚೇಂಜಸ್ ಇನ್ ಯುವರ್ ಸೆಲ್ಫ್. ಬಟ್ ಆದರೂ ಕೂಡ ತುಂಬ ಜನ ವೆಯ್ಟ್ ಲಾಸ್ ಆಗೋವಂಥ ಟೈಮಲ್ಲಿ ಸ್ವಲ್ಪ ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡಿರಲ್ಲ. ಇದು ಮೇ ಬಿ ಸೆಕೆಂಡ್ ರೀಸನ್. ಆ್ಯಂಡ್ ದ ಥರ್ಡ್ ರೀಸನ್ ಇಸ್ ನೀವು ನಿದ್ದೆ ಚೆನ್ನಾಗಿ ಮಾಡ್ತಿರಲ್ಲ. ನಿದ್ದೆ ಮಾಡ್ದಿರಾ ನಿಮ್ಗೆ ಯಾವುದೋ ಒಂದು, ಎಲ್ಲರಿಗೂ ನೋಡಿ ಪ್ರಪಂಚದಲ್ಲಿ ನಾವು ಎಲ್ಲರೂ ಕೂಡ ದುಡ್ಡಿನಿಂದ ಓಡ್ತಾ ಇದ್ದೀವಿ. ಎಲ್ಲರೂ ಓಡ್ತಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಹೋದ, ದೇವ್ರ ಕೈ ಮುಗ್ದ, ಕೆಲಸಕ್ಕೆ ಹೋದ. ಯಾಕೆ ಕೆಲ್ಸಕ್ಕೆ ಹೋಗ್ತೀವಿ? ಬಿಕಾಸ್ ನಿಮ್ಮ ಜೀವನ ಸಾಗಬೇಕು, ದುಡ್ಡು ಹಣ ಸಂಪಾದನೆ ಆಗಬೇಕು. ಅವಾಗ ಬೆಳಗ್ಗೆ ಎದ್ದ, ಕೆಲಸಕ್ಕೆ ಹೋದ, ಮತ್ತೆ ಸಂಜೆ ಬಂದ, ಮತ್ತೆ ಮಲ್ಕೊಂಡ, ಮತ್ತೆ ಬೆಳಗ್ಗೆ ಎದ್ದ. ಇದೇ ರೂಟೀನ್ ಒಳಗೆ ಸಿಗಾಕೊಬಿಟ್ಟಿದ್ದೀವಿ. ವಿ ಆರ್ ರನ್ನಿಂಗ್ ಬಿಹೈಂಡ್ ಮನಿ. ಓಡು ರನ್ ರಾಜ ಥರ. ಅದಷ್ಟೇ ಅಲ್ದಿರ ರಾತ್ರಿ ಮಲ್ಕೊಳ್ಳೋಕೆ ಬರುವಂಥ ಟೈಮಲ್ಲಿ ನೀವು ಕಂಪ್ಲೀಟ್ಲಿ ಈ ತಿಂಗಳದ್ದು EMI ಏನು ಮಾಡೋಣ, ಈ ತಿಂಗಳು ಚೀಟಿ ಏನು ಮಾಡೋಣ, ಮಕ್ಕಳು ಫೀಸ್ ಏನು ಮಾಡೋಣ, ಇದೆಲ್ಲ ತಲೆಗಡೆ ತುಂಬಿಸ್ಕೊಬಿಟ್ಟಿರ್ತೀರ. ಇದೆಲ್ಲ ತಲೆಗಡೆ ತುಂಬಿಸ್ಕೊಳ್ಳೋಂಥ ಟೈಮಲ್ಲಿ ಸ್ಟ್ರೆಸ್ ಅನ್ನೋದು ಬಿಲ್ಡಪ್ ಆಗುತ್ತೆ. ಸ್ಟ್ರೆಸ್ ಯಾವಾಗ ನಿಮಗೆ ಬಿಲ್ಡಪ್ ಆಗುತ್ತೋ ಆಟೋಮೆಟಿಕ್ಕಾಗಲಿ ನಿಮಗೆ ನಿದ್ದೆ ಬರಲ್ಲ. ಆ್ಯಂಡ್ ಇಷ್ಟೇ ಅಲ್ದಿರ ಸ್ವಲ್ಪ ಜನ ಈ ಸ್ಟ್ರೆಸ್ಸು ಮಾಡ್ಕೊಳ್ತಿರಲ್ಲ ಆ್ಯಂಡ್ ನಿದ್ದೆ ಚೆನ್ನಾಗಿ ಮಾಡ್ತಿರ್ತೀರ. ಆ್ಯಂಡ್ ಸ್ವಲ್ಪ ಜನ ಕೋಚ್ ಮಾತು ಕೇಳ್ತಿರಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಜನ, ನನಗೆ ಗೊತ್ತು IKE ಅಂತ ಒಂದು ಕಾಯಿಲೆ ಇದೆ. ಸೊ IKE ಏನಂತ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಏನಂತ. ಸೊ ಈ ಕಾಯಿಲೆ ಬರ್ಸ್ಕೊಂಡು ಓಡಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಸೊ ಕಾಯಿಲೆ ಬರ್ಸ್ಕೊಬೇಡಿ. IKE ಇಟ್ಸ್ ಅ ವೆರಿ ಡೇಂಜರಸ್ ಡಿಸೀಸ್. ಎಲ್ಲ ಕಾಯಿಲೆಗೂ ಮದ್ದಿದೆ, ಬಟ್ ಈ ಕಾಯಿಲೆಗೆ ಮದ್ದೇ ಇಲ್ಲ. ಈ ಕಾಯಿಲೆ ಬರ್ಸ್ಕೊಳ್ಳೋದು ನೀವೇ, ಬಟ್ ಬಂದಾದಮೇಲೆ ಕಿತ್ತಾಕಬೇಕಾಗಿರೋರು ನೀವೇ. ಇದನ್ನು ಕಿತ್ತಾಕೊಂಡ್ರೆ ದೆನ್ ಯುವರ್ ಲೈಫ್ ವಿಲ್ ಬಿ ಅಮೇಝಿಂಗ್. ಆ್ಯಂಡ್ ವೆಯ್ಟ್ ಲಾಸ್ ಆಗಾದಮೇಲೆ ವೆಯ್ಟ್ ಮೇಂಟೈನ್ ಮಾಡೋದು ಕೂಡ ಕಲಿಬೇಕು. ಅದಕ್ಕೂ ಕೂಡ ಅಷ್ಟೇ, ನಿಮ್ಮ ಜೊತೆ ಯಾರು ಕೋಚ್ ಇರ್ತಾರೋ ಅವ್ರನ್ನ ಕೇಳಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಆ್ಯಂಡ್ ಖಂಡಿತ ಅವರು ಡೌನ್ ಟು ಅರ್ತ್ ಇದ್ದೇ ಇರ್ತಾರೆ ಅಂತ ಅಂದ್ಕೊಳ್ತೀನಿ, ಅನಿಸುತ್ತೆ ಇರ್ತಾರೆ ಎಷ್ಟೊಂದು ಜನ. ಸೊ ಅವ್ರ ಹತ್ರ ಹೋಗಿ ಮಾತಾಡಿ ಡಿಸ್ಕಸ್ ಮಾಡಿದಾಗ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಹೇಗೆ ನೀವು ವೆಯ್ಟ್ನ ಮೇಂಟೈನ್ ಮಾಡೋದು ಅಂತ. ದೆನ್ ಖಂಡಿತ ನೀವು ವೆಯ್ಟ್ನ ಮೇಂಟೈನ್ ಮಾಡ್ಬೋದು. ಇದೆಲ್ಲ ಕೂಡ ಒಂದು ವೆಯ್ಟ್ ಮೇಂಟೆನೆನ್ಸ್ದು ಪ್ರೋಗ್ರಾಮಲ್ಲಿ ನಾನು ಹೇಳ್ಕೊಟ್ಟಿದ್ದು. ಆ್ಯಂಡ್ ನೀವೇನೋ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಅಂತಂದರೆ ಎಲ್ಲರೂ ಎರಡು ಬಿಟ್ಬಿಡಿ. ಒಂದು ನಿಮ್ಮ ಕೋಚ್ ಹತ್ರ ಹೋಗಿ ಕೇಳಿ, ಸ್ಟ್ರೆಸ್ ಮಾಡ್ಕೊಳ್ತಾರೆ ಬಿಡಿ. IKE ಕಾಯಿಲೆ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಿ. IKE ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಾದ್ರೆ ನಾನೇ ನಿಮಗೆ ಸಪ್ರೇಟಾಗಿ ತಿಳಿಸ್ತೀನಿ IKE ಅಂದರೆ ಏನಂತ. ಆ್ಯಂಡ್ ನೀವು ಯಾರಾದರೂ ಒಬ್ಬರು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಾ, ಬಟ್ ಅದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರಾ, ಬಟ್ ಇನ್ನೂ ಯೋಚನೆ ಮಾಡ್ತಾನೆ ಇದ್ದೀರಾ, ವೆಯ್ಟ್ ಲಾಸ್ ಮಾಡ್ಕೊಳ್ಳ, ಇರೋ ವೆಯ್ಟ್ನೇ ಕಂಟಿನ್ಯೂ ಮಾಡಲ್ಲ ಅಂತ ಅಂದ್ಕೊಂಡ್ರೆ, ಈಗಲೇ ಡಿಸ್ಪ್ಲೇ ಆಗ್ತಾವೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಆಗೋ ಥರ ಹೇಳ್ಕೊಡ್ತೀನಿ, ವಿತ್ ಇನ್ಕ್ಲೂಡಿಂಗ್ ಎಲ್ಲ ಥರದ ನಿಮ್ಗೆ ಇಷ್ಟ ಆಗಿರುವಂಥ ಊಟ ತಿನ್ಕೊಂಡು ಹೇಗೆ ವೆಯ್ಟ್ ಲಾಸ್ ಆಗೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ನೀವು ಮಾಡಬೇಕಾಗಿರೋದು ರೀಸನ್ ಸಿಂಪಲ್, ಮೇಲೆ ಡಿಸ್ಪ್ಲೇ ಆಗ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಯಾವ ಥರ ವೆಯ್ಟ್ ಲಾಸ್ ಆಗೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಆ್ಯಂಡ್ ಚಾನಲ್ ಹೊಸದಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.